ಎಲ್ರಿಗೂ ನಮಸ್ತೆ. ಒಂದು ಗಿಡದ್ದು ವಿಡಿಯೋ ಮಾಡೋಣ ಅಂತ. ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ. ನೋಡಿ, ಇದು ಹಳದಿ ಮರಳೆ ಅಥವಾ ಜಾಜಿ ಅಂತ ಹೇಳ್ತಾರೆ. ತುಂಬ ಸುಗಂಧ ಅಂದರೆ ಈ ಮರಳೆ ಇದೆಯಲ್ಲ ಅಷ್ಟೊಂದು ಇರಲ್ಲ, ಆದರೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇದು ಈ ಮರಳೆ ಇದೆಯಲ್ಲ ಇದರಷ್ಟೇನು ಇದು ತುಂಬ ಘಮ ಇರುತ್ತೆ. ಇದು ಸ್ವಲ್ಪ ಪರವಾಗಿಲ್ಲ. ಇತ್ತೀಚೆಗೆ ತೊಗೊಂಡು ಬಂದೆ, ಈಗ ಒಂದು ವಾರದಲ್ಲಿ ನನಗೆ ವಿಶೇಷ ಅನ್ನಿಸ್ತು, ಹಾಗಾಗಿ ತೊಗೊಂಡು ಬಂದೆ. ನೋಡಿ, ಈ ರೀತಿ ಇರುತ್ತೆ. ಆಗಲೇ 5-6 ಹೂ ಬಿಟ್ಟಿದೆ. ತಂದಾಗ ಅವರು ಹೂ ಬಿಡೋ ಥರನೇ ಮಾಡಿರ್ತಾರಲ್ವ ನರ್ಸರಿಯವರು, ಹಾಗಾಗಿ ತೊಗೊಂಡು ಬಂದೆ. ಇದು ಕೂಡ ಮೈಸೂರು ಕಡೆ ಹೋಗಿದ್ದಾಗ ತೊಗೊಂಡು ಬಂದಿದ್ದು ಮರಳೆ ಗಿಡ. ಅದನ್ನು ಪಾಟ್ಗೆ ಹಾಕಿದ್ದೀನಿ. ಕೆಲವೆಲ್ಲ ತೊಗೊಂಡು ಬಂದಿದ್ದೀನಿ, ಇನ್ನೂ ಹಾಕಿಲ್ಲ. ನೋಡಿ, ನಾನು ಈ ರೀತಿ ಈ ಪಾರಿಜಾತನೂ ಈಗ ಮೊನ್ನೆನೇ ತೊಗೊಂಡು ಬಂದಿದ್ದು, ಈ ಒಂದು ವಾರದಲ್ಲಿ. ಅದನ್ನು ಈ ರೀತಿ ಹಾಕಿದೆ ಬಕೆಟ್ಗೆ. ಜೊತೆಗೆ ಅದ್ರ ಜೊತೆಯಲ್ಲೇ ಅಕ್ಕಪಕ್ಕ ಜಾಗ ಇರುತ್ತಲ್ಲ, ಸ್ವಲ್ಪ ಏನಾದರೂ ತುಳಸಿ ಬೀಜ, ಈ ಕಾಮಕಸ್ತೂರಿ ಬೀಜ ಆ ಥರದನ್ನೆಲ್ಲ ಅಲ್ಲಿ ಉದುರಿಸಿದ್ರೆ ಸಸಿಗಳು ತಾನೇ ಬೇಕಿರೋದು, ಆ ಸಸಿ ಆಗಲಿಕ್ಕೆ ಅಂತ ಹೇಳಿ ಹಾಗೆ ಹಾಕಿದ್ದೀನಿ. ಇದರಲ್ಲೂ ಹಾಕಿದ್ದೀನಿ, ಇನ್ನೂ ಬಂದಿಲ್ಲ. ನೋಡಿ, ಇದರಲ್ಲಿ ಇನ್ನೂ ಚಿಕ್ಕದು ಸಸಿ ಆಗಿದೆ. ನಾನು ಹೀಗೇನೆ, ಬರೀ ಪಾಟೇ ಬೇಕು, ಇಲ್ಲ ಗ್ರೋ ಬ್ಯಾಗೇ ಬೇಕು, ಅದರಲ್ಲೇ ಬೆಳಿಬೇಕು, ಆ ರೀತಿ ಇಲ್ಲ. ನನಗೆ ಸಂತೋಷ ಆಗೋದೇನೆಂದರೆ, ಮನೆಯಲ್ಲಿ ಬೇಡ ಅಂತ ಬಿಸಾಕೋ ಒಂದು ಏನು ಪದಾರ್ಥಗಳಿರುತ್ತೆ. ನೋಡಿ, ಇದು ಕಟ್ ಮಾಡಿದ್ದೆ ನಾನು, ತುಂಬ ಮೇಲೆ ಬೆಳೆದಿತ್ತು, ಕಟ್ ಮಾಡಿದ್ರಲ್ಲೇ ನೋಡಿ ಎಷ್ಟು ಹೂವು ಅರಳಿದೆ. ನೋಡಿ, ಈ ಗಿಡಗಳಲ್ಲಿ ದಿನಕ್ಕೆ ಒಂದಿಷ್ಟು ಹೂ ಸಿಕ್ಕಿದ್ರೆ ಭಗವಂತನ ಸೇವೆಗೆ ಸಾಕು ಅಂತ ಹೇಳಿ. ಮನೆಯಲ್ಲಿ ಶುಂಠಿ ಇದು ಮೊಳಕೆ ಬಂದಿತ್ತು. ನೀವು ಶುಂಠಿ ತರ್ತಿರಲ್ಲ, ಫ್ರಿಜ್ಜಲ್ಲಿ ಇಟ್ಟರು ಮೊಳಕೆ ಬಂದಿರುತ್ತೆ. ಅದನ್ನು ನೆಟ್ಬಿಟ್ರೆ ನೋಡಿ, ಇದು ಶುಂಠಿ ಗಿಡ. ಇದು ಈ ರೀತಿ ಶುಂಠಿ ಬರುತ್ತೆ. ಬೇಕಾದಾಗ ಕೆಳಗಡೆನೆ ಕಿತ್ಕೊಂಡು ನೀವು ಬಳಸ್ಕೋಬೋದು. ಸಾಮಾನ್ಯ ಎಲ್ಲನೂ ನೋಡಿ, ಮನೆಯಲ್ಲಿ ಬಳಸೋವಂಥ ವಸ್ತುಗಳಲ್ಲೇ, ಬಿಸಾಕುವಂಥ ವಸ್ತುಗಳಲ್ಲೇ ನಾನು ಹಾಕಿರೋದು. ನನಗೇನು ಬೇಸರ ಇಲ್ಲ. ನೋಡಿ, ಈ ಸೇವಂತಿಗೆ, ಕೆಲವರು ಹೇಳ್ತಾರೆ ಸೇವಂತಿಗೆ ಏನು ರೋಗ ಬಂದ ಹೊರಟೋಯ್ತು ಅಂತ. ಅದು ಸ್ವಲ್ಪ ರೋಗ ಬಂದಿತ್ತು, ಅದೇ ಬಿಳಿ ರೋಗ ಬರುತ್ತಲ್ಲ, ಆ ರೀತಿ ಬಂದಿತ್ತು. ನಾನು ಅದನ್ನು ಸ್ವಲ್ಪ ಮೇಲಿಂದ ನೀರು ಸ್ಪ್ರೇ ಮಾಡಿ ಆ ಭಾಗ ಎಲ್ಲ ಕಟ್ ಮಾಡಿ ಹಾಕಿದೆ. ಈಗ ನೋಡಿ, ಇಷ್ಟು ಚೆನ್ನಾಗಿ ಚಿಗುರ್ಕೊಂಡು ಚೆನ್ನಾಗಿದೆ. ಇದೊಂದು ಗುಲಾಬಿ ಗಿಡ, ಸುಗಂಧರಾಜ. ಈ ರೀತಿ ಈ ಮಲ್ಲಿಗೆಗಳೆಲ್ಲ 7 ಸುತ್ತಿನ ಮಲ್ಲಿಗೆಗಳು, 7 ಮತ್ತು 5 ಸುತ್ತಿನ ಮಲ್ಲಿಗೆಗಳು. ಸಿಂಗಲ್ ಮಲ್ಲಿಗೆ ಇಲ್ಲ, ಅದು ಇತ್ತು. ತುಂಬ ಮಲ್ಲಿಗೆ ಗಿಡ ಹಾಕಿದ್ದೆ ನಾನು. ಅದೇ ಹೊರಗಡೆ ಹೋದಾಗ ಯಾರಿಗೋ ಹೇಳಿ ಹೋಗಿರ್ತೀನಿ ನೀರು ಹಾಕಲಿಕ್ಕೆ. ಅವರು ಒಂದು 15 ದಿನ ಒಳ್ಳೆ ಬೇಸಿಗೆನಲ್ಲಿ ನೀರು ಹಾಕ್ತೇನೆ, ಸ್ವಲ್ಪ ಎಲ್ಲ ಹಾಳಾಗೋಯ್ತು. ಏನು ಮಾತಾಡೋ ಹಾಗಿಲ್ಲ. ನೋಡಿ, ಇದು ಈಗ ಒಂದು ವಾರದಲ್ಲಿ ತೊಗೊಂಡು ಬಂದಿದ್ದು ವೀಳ್ಯದೆಲೆ. ತಕ್ಷಣಕ್ಕೆ ಏನೂ ಸಿಕ್ಕಿಲ್ಲ, ಅದಕ್ಕೆ ಈ ಥರ ನಾನು ಪಾಟ್ ಹಾಕಿದ್ದೀನಿ. ಚೆನ್ನಾಗಿ ಚಿಗುರ್ಕೊಂಡಿದೆ, ನಗ್ನಗ್ತಾ ಇದೆ, ಚೆನ್ನಾಗಿದೆ. ಇದೇನು ಬೇರೆ ಕಡ್ಡಿ, ಇದು ನೆಟ್ಟಿದ್ದೀನಿ, ಇದಿನ್ನೂ ಬಂದಿಲ್ಲ. ಇದು ಗೆಣಸು. ಮತ್ತು ಇದು ಸೋಪಿನ ಕವರು, ಅದರಲ್ಲಿ ಕಬ್ಬು ನೆಟ್ಟಿದ್ದೀನಿ. ಇನ್ನೂ ಅದು ಚಿಗುರು ಬಂದಿಲ್ಲ. ಆ ರೀತಿ ಯಾವುದೇ ಕವರ್ ಆಗಲಿ ಇನ್ನೂ ನಿಮಗೆ ತೋರಿಸಿದ್ರೆ ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ. ನೋಡಿ, ಇದನ್ನು ಇನ್ನೂ ತಂದಿದ್ದೀನಿ, ಇದನ್ನು ಪಾಟ್ ಮಾಡಬೇಕು. ಚಿಕ್ಕ ಕಣಗಲೆ ಹೂವು, ದೇವ್ರ ಪೂಜೆಗಿರಲಿ ಅಂತ ಹೇಳಿ ಇಷ್ಟೇ ಇದರಲ್ಲಿ ಬೆಳೆಯುತ್ತಂತೆ. ಅದನ್ನು ಪಾಟ್ ಮಾಡೋಕ್ಕೆ ನನಗಿನ್ನೂ ಸಿಕ್ಕಿಲ್ಲ. ನೋಡಿ, ಇದು ಹೊಸ ಥರ ಇವಾಗೆಲ್ಲ ಏನೋ ಹೇಳ್ತಾರೆ ಎಲ್ರೂ. ಇದು ಆರ್ಕಿಡ್ ರೋಸ್ ಗಿಡ ಅಂತ ಹೇಳಿ ಬಂಚ್ ಬಿಡುತ್ತೆ ಅಂತ. ನನಗನ್ಸೋದು, ನಾವು ಮೊದಲು ಬಿಳಿದು ಬಂಚ್ ಬಿಡೋ ಅಂಥ ಬಿಳಿ ಗುಲಾಬಿ ಇತ್ತು, ಅದೇ ಅಂತ ಅನಿಸುತ್ತೆ. ತಂದಿದ್ದೀನಿ, ನೋಡೋಣ. ಇದು ಗಂಟೆ ದಾಸವಾಳ, ನೋಡಿರ್ತೀರ ತುಂಬ ಜನ, ಗಂಟೆ ದಾಸವಾಳ ಅಂತ. ನನಗೆ ವಿಡಿಯೋ ಮಾಡಲಿಕ್ಕೋಸ್ಕರ ಗಿಡಗಳನ್ನೆಲ್ಲ ಮುಟ್ಟಿ ಎಳೆದು ಮಾಡಿ ಇಷ್ಟ ಆಗಲ್ಲ. ಅದೇನೋ ಸರಿ ಹೋಗಲ್ಲ ಅದು, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ, ಗಂಟೆ ಥರ ಇದೆ, ತುಂಬ ಇಷ್ಟ ಆಯಿತು, ತೊಗೊಂಡು ಬಂದೆ. ಮತ್ತು
ನಾವು ಮಾರ್ಕೆಟ್ಗೆ ಹೋದಾಗ ಇದು ಏನದು ಮಾವಿನಕಾಯಿ ಶುಂಠಿ ಅದರದ್ದೊಂದು ತೊಗೊಂಡು ಬಂದು ನೆಟ್ಟಿದ್ದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಮಾವಿನಕಾಯಿ ಶುಂಠಿ. ಎಲ್ಲರೂ ಅರಶಿನದ ಎಲೆ ಅಂತ ಅಂದ್ಕೊಳ್ಬೇಕು. ಇದು ಇನ್ನೊಂದು ಶುಂಠಿ ಮನೆಯಲ್ಲೇ ಇತ್ತು, ಅದನ್ನು ನೆಟ್ಟಿದ್ದು. ಮತ್ತು ನೋಡಿ, ಯಾವುದನ್ನು ವೇಸ್ಟ್ ಮಾಡಲ್ಲ. ಈ ಟ್ರಫು ಇದು ಮನೆ ಒಂದು 26-27 ವರ್ಷದ ಅಪಾರ್ಟ್ಮೆಂಟ್ ಇದು. ಹಾಗಾಗಿ ಟ್ರಫ್ ಎಲ್ಲ ಹಾಳಾಗ್ತಾ ಇದೆ, ಬಿದ್ದು ಹೋಗ್ತಾ ಇದೆ. ಇದನ್ನು ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಇದರೊಳಗಡೆ ತುಂಬ ಮಣ್ಣು ಹಾಕಿದ್ವಿ, ಅದೆಲ್ಲ ಕ್ಲೀನ್ ಮಾಡಿ ರೆಡಿ ಇಟ್ಟಿದ್ರೆ ಅವ್ರು ಬಂದು ಇದನ್ನೆಲ್ಲ ಒಡೆದಾಕಿ ಬೇರೆ ಮಾಡಿಕೊಡ್ತಾರೆ ನಮಗೆ. ಅಂದರೆ ಟ್ರಫ್ ಮಾಡಿಸಲ್ಲ, ಸ್ಟೆಪ್ ಥರ ಸುಮ್ಮನೆ ಖಾಲಿ ಮಾಡೋಣ ಅಂತ ಹೇಳಿ. ಅದಕ್ಕೆ ಅದರೊಳಗಡೆ ಖಾಲಿ ಬಿಡಬೇಕಲ್ಲ ಅಂತ ನೋಡಿ, ಮಂಗರವಳ್ಳಿ ಅಂತ ಹೇಳ್ತಾರೆ ಕೆಲವರೆಲ್ಲ. ನಾವು ಇದಕ್ಕೆ ಬೇರೆ ಹೆಸರು ಹೇಳ್ತೀವಿ. ಅದರೊಳಗಡೆ ಹಾಕಿ ಇಟ್ಟಿದ್ದೀನಿ, ಯಾವ್ಯಾವುದೋ ಇದೆಯೋ ಎಲ್ಲದರಲ್ಲೂ ಹಾಕಿಟ್ಟಿದ್ದೀನಿ ನೋಡಿ. ಮೊನ್ನೆ ತಂದಾಗ ಇದು ವೀಳ್ಯದೆಲೆ ಬಳ್ಳಿ ಇಲ್ಲಿ ಬಂದು ನೆಟ್ಟಿದ್ದೀನಿ. ಇದು ಇನ್ನೊಂದು ಬರ್ತಾ ಇದೆ. ಇದು ಮಧ್ಯದಲ್ಲಿರೋದೇನು ಗೊತ್ತಾ, ಕಂಫರ್ಟ್ ಬಾಕ್ಸು, ಅದನ್ನು ಕಟ್ ಮಾಡಿದ್ದೀನಿ. ಇದು ಯೋಗರ್ಟ್, ಇದರಲ್ಲಿ ಒಂದು ಗಿಡ ಹಾಕಿದ್ದೀನಿ. ಇದಕ್ಕಿನ್ನೂ ಪನ್ನೀರ್ ಎಲೆಗೆ ಇನ್ನೂ ತರಬೇಕು ಇದನ್ನು, ಅಂದರೆ ಅದನ್ನು ಪಾಟ್ ಮಾಡಬೇಕು. ಇದು ಅಸ್ಸಾಮ್ದು ಬ್ಯಾಂಬು, ಅಂದರೆ ಲಕ್ಕಿ ಬ್ಯಾಂಬು ಅಂತ ಹೇಳ್ತೀರಲ್ಲ, ಅದೃಷ್ಟದ ಬಿದಿರು ಅಂತ, ಅದನ್ನು ಗುವಾಹಟಿಯಿಂದ ತೊಗೊಂಬಂದು ಇಟ್ಟಿದ್ದೀನಿ. ಮನೆ ಒಳಗಡೆನೂ ಅದೇ ರೀತಿ ಇಟ್ಟಿದ್ದೀವಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಇದು ರೋಸ್ಮೆರಿ ಗಿಡ ತಂದೆ, ಇದನ್ನು ಪಾಟ್ ಮಾಡಬೇಕು ನೋಡಿ. ಇಲ್ಲಿ ಯಾವ್ಯಾವ ಕವರ್ ತುಳಸಿ ಗಿಡ ತೊಗೊಂಡು ಬಂದೆ. ಸದ್ಯಕ್ಕೆ ಇದರಲ್ಲಿ ಹಾಕಿರೋದು, ಇದರಲ್ಲೇ ಬೆಳೆಸ್ತೀವಿ ಅಂತಲ್ಲ ನೋಡಿ. ಮೊಸರು ಕವರು ಎಷ್ಟು ಚೆನ್ನಾಗಿ ಬಂದಿದೆ. ತಕ್ಷಣಕ್ಕೆ ಇದರಲ್ಲಿ ಹಾಕಿ ಆ ನಂತರದಲ್ಲಿ ನಾವು ಬೇರೆ ಪಾಟಿಗೆ ಹಾಕಬೇಕು ಸ್ವಲ್ಪ ಬೆಳೆದ ಮೇಲೆ ಅಂತ ತಂದಾಗ ನೆಟ್ಟಿರೋದು. ಇಲ್ಲೂ ನೋಡಿ ಎಲೆ ಬಳ್ಳಿ ಹಾಕಿದ್ದೀನಿ. ಇಲ್ಲಿ ಕೆಲವೆಲ್ಲ ಬೀನ್ಸ್ ಬೀಜಗಳು ನೆಟ್ಟಿದ್ದೀನಿ. ಅದರೊಳಗಡೆ ಒಂದರೊಳಗಡೆ ಒಂದು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇದು ಮನಿ ಪ್ಲ್ಯಾಂಟ್. ಇದನ್ನೇನೋ ನಾವು ಕ್ಯಾಕ್ಟಸ್ ಅಂತೀವಿ, ಇವಾಗೇನೋ ಅಷ್ಟಲಕ್ಷ್ಮಿ ಗಿಡ ಅಂತ ಹೇಳ್ತಾರೆ. ಇದು ಡೆಲ್ಲಿಯಿಂದ ತೊಗೊಂಡು ಬಂದಿದ್ದು. ಅಂದರೆ ಈ ರೀತಿ ಒಂದು ಮುರ್ಕೊಂಡು ಬಂದು ನೆಟ್ಟಿದ್ದಕ್ಕೆ 1-2 ತಿಂಗಳಲ್ಲೇ ಚಿಗುರ್ಕೊಂಡು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಒಂದು ಮೆಣಸಿನ ಗಿಡ ಕಟ್ ಮಾಡಿಬಿಟ್ಟು ಬಿಟ್ಟಿದ್ದೆ, ಅದು ಈ ರೀತಿ ಚಿಗುರ್ಕೊಂಡಿದೆ. ಇದು ಕಾಮಕಸ್ತೂರಿ ಗಿಡ. ಕಟ್ ಮಾಡ್ತಾನೇ ಇರ್ತೀನಿ, ಈ ರೀತಿ ಬರ್ತಾನೇ ಇರುತ್ತೆ. ಗಿಡಗಳನ್ನು ಕಟ್ ಮಾಡ್ತಾ ಇದ್ದಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ ನೋಡಿ. ಇಲ್ಲೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಪಾಟಲ್ಲಿ ತುಳಸಿ ಹಾಕಿದ್ದೀನಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ನಾಟ್ಕೊಂಡು ಬಂದಮೇಲೆ ಬೇರೆ ಪಾಟಿಗೆ ಬದಲಾವಣೆ ಮಾಡ್ತೀನಿ. ಈ ದೊಡ್ಡ ದೊಡ್ಡ ಎಲೆ ಇರೋದು ಒಂಥರ ಸುಗಂಧರಾಜ ಥರ ಹೂವು ಬರುತ್ತೆ. ಅದು ವರ್ಷಕ್ಕೊಂದೇ ಸರಿ ಬರೋದು. ಸುಮಾರು ಗಿಡದಲ್ಲೇ 1 ವಾರ ಇರುತ್ತೆ, ಅದು ಚೆನ್ನಾಗಿರುತ್ತೆ ಎಲ್ಲ. ಆಮೇಲೆ ಅದು ಒಣಗೋಗ್ಬಿಡುತ್ತೆ, ಗೆಡ್ಡೆ ಇರೋದೇ ಗೊತ್ತಾಗೋದಿಲ್ಲ ಆ ರೀತಿ ನೋಡಿ. ಇದು ನನ್ನ ಪುಟಾಣಿ ಗಾರ್ಡನ್ನು, ಹೀಗೆಲ್ಲ ಮಾಡ್ಕೊಂಡಿದ್ದೀನಿ. ಇನ್ನೂ ತರಬೇಕು ಗಿಡಗಳು. ಅದೇ ಇದೊಂದು ಸ್ವಲ್ಪ ಟ್ರಫ್ನ ಹೊಡೆದಾಕ್ಬಿಟ್ಟು ಅಲ್ಲಿ ಒಂದು ಸ್ಟೆಪ್ ಥರ ಕಟ್ಟಿ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಇದೆ. ಸ್ವಲ್ಪ ನಮಗೆ ತಕ್ಕ ಮಟ್ಟಿಗೆ ಆಗೋದಂಗೆ ಮಾಡ್ಕೊಂಡಿದ್ದೀನಿ. ಇದು ದೊಡ್ಡ ಬಾಲ್ಕನಿ, ಇನ್ನೂ ಪುಟ್ಟ ಬಾಲ್ಕನಿ 4 ಇದ್ದಾವೆ ಇನ್ನೂ. ಯಾವುದನ್ನು ವೇಸ್ಟ್ ಮಾಡಲ್ಲ, ಅದು ನನ್ನ ಒಂದಿದು. ಎಲ್ಲದರಲ್ಲೂ ಏನಾದರೂ ಹಾಕಿಡಬೇಕು. ಮನೆಯಲ್ಲಿರೋದನ್ನು ತೆಗೆದು ಬಿಸಾಕಿಬಿಟ್ಟು ಆಮೇಲೆ ತೊಗೊಂಡು ಬಂದು ಪಾಟ್ಗಳು ಇಲ್ಲ ಗ್ರೋ ಬ್ಯಾಗು ಅದಕ್ಕೆ ಹಣ ಹಾಕಿ ತೊಗೊಂಡು ಬಂದು ಹಾಕೋದು ನನಗೆ ಇಷ್ಟ ಆಗಲ್ಲ. ಇದನ್ನು ಯಾಕೆ ಎಸಿಬೇಕು? ಆದ್ದರಿಂದ ಇವುಗಳಲ್ಲೇ ಹಾಕಿದ್ದೀನಿ. ನಾನು ಮುಖ್ಯವಾಗಿ ಇವತ್ತು ಮಾಡಿದ್ದು ಇದೊಂದು ಗಂಟೆ ಗಿಡ ಮತ್ತು ಇದು ಈ ಹಳದಿ ಮರಳೆ ಅಥವಾ ಜಾಜಿ ಅಂತ ಹೇಳೋದು. ಇವತ್ತು ಒಂದೇ ಒಂದು ಅರಳಿ, ನೆನ್ನೆ 2-3 ಅರಳಿತ್ತು ನೋಡಿ. ಇಲ್ಲೂ ಕೂಡ ಗೆಣಸು ಗಿಡ ಇದೆ, ಎಲ್ಲ ಚೆನ್ನಾಗಿ ನಾಟ್ಕೊಂಡಿದೆ. ಒಂದೊಂದರಲ್ಲೂ ಒಂದೊಂದು ಏನೋ ದಿನ ಬೆಳಗಾಗಿ ಇದ್ದರೆ ಇವುಗಳನ್ನು ನೋಡೋದೇ ಒಂಥರ ಸಂತೋಷ. ಅದಕ್ಕೆ ಸ್ವಲ್ಪ ಏನೋ ನನ್ನ ಕೈಲಾಗಿದ್ದು ಮಾಡ್ತಾಯಿದ್ದೀನಿ. ನೋಡೋಣ ನಿಮ್ಗೆ ಹೇಗೆ ಅನ್ನಿಸ್ತು. ನೀವು ಎಲ್ಲರೂ ಬೇರೆ ಬೇರೆ ಥರ ಮಾಡಿರ್ತೀರ, ಬಟ್ ನನ್ನ ಅನಿಸಿಕೆ ಇದು. ಮನೆಯಲ್ಲಿರೋದ್ರಲ್ಲಿ ಮಾಡ್ಕೊಳ್ಳೋ ಅಂಥದ್ದು ನನ್ನ ಇಷ್ಟ, ಹಾಗಾಗಿ ತೋರಿಸ್ದೆ. ಧನ್ಯವಾದಗಳು.